ನೀರು ದುರ್ಬಳಕೆ ಮಾಡಿದವರಿಗೆ ದಂಡ. ಸಿಲಿಕಾನ್ ಸಿಟಿ ಸೇರಿದಂತೆ ಎಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಟಾಪ್ ನಲ್ಲಿ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದ್ದು, ಬೇರೆ ಉದ್ದೇಶಕ್ಕೆ ನೀರು ಬಳಸಿದವರಿಗೆ ಜಲಮಂಡಳಿ ದಂಡ ವಿಧಿಸಿದೆ. ನೀರು ವ್ಯರ್ಥ ಮಾಡಿದ್ರೆ 5,000 ದಂಡ ನಿಗದಿ ಮಾಡಲಾಗಿತ್ತು. ನಗರದಲ್ಲಿ ಈವರೆಗೆ ಬರೋಬ್ಬರಿ 1,10,000 ದಂಡ ವಸೂಲಿ ಮಾಡಲಾಗಿದೆ. ಬೋರ್ವೆಲ್, ನಲ್ಲಿ ನೀರು ವಾಹನ ತೊಳೆಯಲು ಬಳಸಿದವರಿಗೆ, ರಸ್ತೆಗೆ ಸುರಿದವರು, ಗಿಡಗಳಿಗೆ ಕುಡಿಯುವ ನೀರು ಬಳಸಿದವರಿಗೂ ದಂಡ ಹಾಕಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಅದ್ದೂರಿಯಾಗಿ ಹೋಳಿ ಹಬ್ಬ ಆಚರಿಸಲಾಯಿತು. ನಗರದ ಕಬ್ಬನ್ಪೇಟೆಯಲ್ಲಿ ಹೋಳಿ ಕಲರವ ಜೋರಾಗಿತ್ತು. ಜಲಮಂಡಳಿಯ ಸೂಚನೆಯಂತೆ ರೈನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಡ್ಯಾನ್ಸ್ಗಳಿಗೆ ಬ್ರೇಕ್ ಹಾಕಿ ಡ್ರೈ ಹೋಲಿ ಆಚರಿಸಲಾಯಿತು. ಡಿಜೆ ಹಾಡಿಗೆ ಹೆಜ್ಜೆ ಹಾಕ್ತಾ 100ಕ್ಕೂ ಹೆಚ್ಚು ಜನರು ನಗರದಾದ್ಯಂತ ಮೆರವಣಿಗೆ ಮಾಡಿದ್ರು. ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಿಸಿದ್ರು. ಸಾವಿರಾರು ಮಂದಿ ಸೇರಿ ಕಾಮನ ದಹನ ಮಾಡಿ ಖುಷಿಪಟ್ರು. ದಾವಣಗೆರೆ ನಗರದ ಕುಂದುವಾಡ ಬಳಿಯ ಭದ್ರಾ ಕಾಲುವೆಗೆ ಇಳಿದು ರೈತರು ಪ್ರತಿಭಟನೆ ನಡೆಸಿದ್ರು. ಬೆಣ್ಣೆನಗರಿಯಲ್ಲಿ ಕಾಲುವೆಗಳು ಬತ್ತಿದ್ದು, ಎಲ್ಲೆಡೆ ಜನ ಜಾನುವಾರುಗಳು ಕುಡಿಯಲು ನೀರು ಸಿಗದೆ ಪರದಾಡುವಂತಾಗಿದೆ. ತೋಟಗಾರಿಕೆ ಬೆಳೆಗಳು ಒಣಗುತ್ತಿದ್ದು, ರೊಚ್ಚಿಗೆದ್ದ ರೈತರು ಕಾಲುವೆಗೆ ಇಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಂಪ್ಸೆಟ್ ತೆರವು ಮಾಡಿ ಕೊನೆ ಭಾಗಕ್ಕೆ ನೀರು ಹರಿಸಿ ಅಂತ ಜಿಲ್ಲಾಡಳಿತವನ್ನ ಒತ್ತಾಯಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರದ ತುಂಗಭದ್ರಾ ನದಿ ಸಂಪೂರ್ಣ ಖಾಲಿಯಾಗಿದ್ದು, ನದಿ ಪಾತ್ರ ಮೈದಾನದಂತಾಗಿದೆ. ಇದರಿಂದ ಸುಮಾರು 80ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿಗೆ ತೊಂದರೆ ಉಂಟಾಗಿದೆ. ದಾವಣಗೆರೆ ಹಾಗೂ ಹರಿಹರ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ನದಿ ಸಂಪೂರ್ಣ ಖಾಲಿಯಾದ ಹಿನ್ನೆಲೆ ಚರಂಡಿ ನೀರು ನದಿಗೆ ಸೇರ್ತಿದ್ದು, ಕೆಟ್ಟ ವಾಸನೆ ಬರ್ತಿದೆ. ಹೆರಿಗೆ ಮಾಡಿಸಲು ಮಹಿಳಾ ವೈದ್ಯಾಧಿಕಾರಿ ಲಂಚ ಪಡೆದಿರೋ ವಿಡಿಯೋ ವೈರಲ್ ಆಗಿದೆ. ಚಾಮರಾಜನಗರ ತಾಲೂಕಿನ ಸಂತೇಮರಳ್ಳಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ವೈದ್ಯಾಧಿಕಾರಿ ರೇಣುಕಾದೇವಿ ನಾರ್ಮಲ್ ಡೆಲಿವರಿ ಆದ್ರೆ 3,000, ಸಿಸೇರಿಯನ್ ಆದ್ರೆ 30,000 ಹಣ ಪಡಿತಾರಂತೆ. ಹೆರಿಗೆಯ ಹಣವನ್ನ ಆಶಾ ಕಾರ್ಯಕರ್ತರು ಸಂಗ್ರಹಿಸಿ ಕೊಡ್ತಾರಂತ ಹೇಳಲಾಗಿದೆ.